ನಮಸ್ಕಾರ ಸ್ನೇಹಿತರೆ, ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಇದೀಗ ಹೊಸ ಕಾರ್ಮಿಕ ಕಾಯ್ದೆಯನ್ನು ಜಾರಿ ಮಾಡಿದ್ದು ರಜೆ ಮತ್ತು ಕೆಲಸದ ಅವಧಿಯಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಿದೆ. ಹಾಗಿದ್ರೆ ಏನು ಆ ಬದಲಾವಣೆ? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇನ್ಮುಂದೆ ನಿಮ್ಮ ಸಂಬಳ, ರಜೆ ಮತ್ತು ಕೆಲಸದ ಅವಧಿಯ ನಿಯಮಗಳು ಬದಲಾವಣೆ ಆಗಲಿದೆ. ಪ್ರಮುಖವಾಗಿ ರಜೆ ನಿಯಮಗಳಲ್ಲಿ ಬದಲಾವಣೆ. ಹೊಸ ನಿಯಮದ ಪ್ರಕಾರ ಉದ್ಯೋಗಿಗಳ ರಜೆ ನಿರ್ವಹಣೆಯಲ್ಲಿ ಪಾರದರ್ಶಕತೆಯಲ್ಲಿ ಇದೀಗ ತರಲಾಗಿದೆ. ಇನ್ಮುಂದೆ ಒಬ್ಬ ಉದ್ಯೋಗಿಯು ವರ್ಷದ ಕೊನೆಯಲ್ಲಿ ಗರಿಷ್ಠ 30 ಗಳಿಕೆ ರಜೆಗಳನ್ನು ಮಾತ್ರ ಮುಂದಿನ ವರ್ಷಕ್ಕೆ ಕೊಂಡೊಯ್ಯಲು ಅವಕಾಶ ಇರುತ್ತೆ. ಅದೇ ರೀತಿ 30 ದಿನಗಳಿಂದ ಹೆಚ್ಚುವರಿ ಇರುವ ರಜೆಗಳನ್ನು ಕಂಪನಿಯು ಅದೇ ವರ್ಷ ನಗದೀಕರಿಸಬೇಕಾಗ್ತದೆ. ಅಂದರೆ ಹೆಚ್ಚುವರಿ ರಜೆಗಳಿಗೆ ಪ್ರತಿಯಾಗಿ ಕಂಪನಿಯು ಉದ್ಯೋಗಿಗಳಿಗೆ ಹಣ ಪಾವತಿಸಬೇಕು. ಇದರಿಂದ ರಜೆಗಳು ವ್ಯರ್ಥವಾಗೋದು ಕೂಡ ತಪ್ಪುತ್ತೆ. ಅದೇ ರೀತಿ ರಜೆ ನಿರಾಕರಣೆ ಮಾಡಿದರೆ ವಿಶೇಷ ವಿನಾಯಿತಿ. ಉದ್ಯೋಗಿಗಳಿಗೆ ಅನುಕೂಲವಾಗುವಂತೆ ಒಂದು ಪ್ರಮುಖ ನಿಯಮವನ್ನು ಸೇರಿಸಲಾಗಿದೆ. ಒಂದು ವೇಳೆ ಉದ್ಯೋಗಿ ರಜೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ಕಚೇರಿಯ ಕೆಲಸದ ಒತ್ತಡ ಅಥವಾ ಅನಿವಾರ್ಯ ಕಾರಣಗಳಿಂದ ಕಂಪನಿಯು ರಜೆ ಮಂಜೂರು ಮಾಡಿದರೆ ಅಂತಹ ಸಂದರ್ಭದಲ್ಲಿ ಆ ರಜೆಗಳು ಯಾವುದೇ ಮಿತಿ ಇಲ್ಲದೆ ಮುಂದಿನ ವರ್ಷಕ್ಕೆ ವರ್ಗಾವಣೆ ಆಗುತ್ತೆ. ಮೂರನೇದಾಗಿ ಕೆಲಸದ ಅವಧಿ ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್. ಕೆಲಸದ ಅವಧಿಯ ಬಗ್ಗೆ ಹೊಸ ಕಾಯ್ದೆಯಲ್ಲಿ ಸ್ಪಷ್ಟತೆಯನ್ನು ನೀಡಲಾಗಿದೆ. ದಿನಕ್ಕೆ ಸರಾಸರಿ 8 ಗಂಟೆಗಳ ಕೆಲಸದ ಅವಧಿಯನ್ನು ನಿಗದಿಪಡಿಸಲಾಗಿದೆ. ದಿನಕ್ಕೆ ಸರಾಸರಿ ಒಟ್ಟು ವಾರಕ್ಕೆ 48 ಗಂಟೆಗಳ ಕೆಲಸದ ಮಿತಿಯನ್ನು ಮುಂದುವರಿಸಲಾಗಿದೆ. ಆದರೆ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ಹೆಚ್ಚಿನ ಫ್ಲೆಕ್ಸಿಬಲ್ ವರ್ಕಿಂಗ್ ಕಲ್ಚರ್ ನೀಡಲು ಈ ಕಾಯ್ದೆ ಅವಕಾಶವನ್ನು ನೀಡುತ್ತೆ. ಇನ್ನು ಓವರ್ ಟೈಮ್ ಮೂಲಕ ಹೆಚ್ಚಿನ ಆದಾಯ. ಹೊಸ ಕಾನೂನಿನಲ್ಲಿ ಓವರ್ ಟೈಮ್ ನಿಯಮಗಳನ್ನು ಸರಳ ಮಾಡಲಾಗಿದೆ. ವಾರದ ಕೆಲಸದ ಗಂಟೆಗಳ ಆಧಾರದ ಮೇಲೆ ಉದ್ಯೋಗಿಗಳು ಹೆಚ್ಚಿನ ಸಮಯ ಕೆಲಸ ಮಾಡಲು ಮತ್ತೆ ಅದಕ್ಕೆ ತಕ್ಕಂತೆ ಹೆಚ್ಚಿನ ವೇತನ ಪಡೆಯಲು ಅವಕಾಶ ಕೂಡ ಇದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.